ಶುರು ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಂಚೆ ಉಪಸ್ಥಿತಾನ್ ಸರ್ವಾನ್ ಆಚಾರ್ಯಾನ್ ನಮಸ್ಕೃತ್ಯ ಮಮ ಗುರೂನಪಿ ನಮಸ್ಕೃತ್ಯ ಅಹಂ ವಾಲ್ಮೀಕಿ ರಾಮಾಯಣಸ್ಯ ಅಷ್ಟಮ ಶ್ಲೋಕಸ್ಯ ಅನುವಾದಂ ಯಥಾಮತಿ ಕರೋಮಿ. ಮಮ ನಾಮ ಕಿಶನ್ ಮಾಲೂರ್ अस्ति. ಬೆಂಗಳೂರು ನಗರಸ್ಯ ಪದ್ಮನಾಭನಗರೆ ಮಮ ವಾಸಃ अस्ति. ಇದಾನಿಂ ಶ್ಲೋಕಃ. इक्ष्वाकु वंश प्रभवो रामो नाम जनैः श्रुतः नियतात्मा महावीर्यः नियतात्मा महावीर्यो द्युतिमान् धृतिमान् वशी. इदानीम् अन्वयम्. इक्ष्वाकु वंश प्रभवः जनैः रामो नाम श्रुतः नियतात्मा महावीर्यः द्युतिमान् धृतिमान् वशी च अस्ति इति पदस्वरूप संधि च. इक्ष्वाकु प्रभवः रामः नाम जनैः श्रुतः नियतात्मा महावीर्यः द्युतिमान् धृतिमान् वशी. संधि. इक्ष्वाकु वंश प्रभवो रामः. ವಿಸರ್ಗದ ಮುಂದೆ ಹಶ್ ಬಂದಿರೋದ್ರಿಂದ ಓಕಾರಾದೇಶ ಸಂಧಿ. ರಾಮೋ ನಾಮಃ. ರಾಮಃ ವಿಸರ್ಗದ ಮುಂದೆ ಮತ್ತೆ ಹಶ್ವರ್ಣ ಬಂದಿರೋದ್ರಿಂದ ಓಕಾರಾದೇಶ ಸಂಧಿ. ನಾಮ ಮತ್ತೆ ಜನೈಹಿ ಮಧ್ಯ ಯಾವುದೇ ಸಂಧಿ ಇಲ್ಲ. ಜನೈಹಿ ಮತ್ತೆ ಶ್ರುತಃ ಮುಂದೆ ಮಧ್ಯ ವಿಸರ್ಗದ ಮುಂದೆ ತಾಲವ್ಯ ಶಕಾರ ಇರೋದ್ರಿಂದ ಸಾಮಾನ್ಯ ವಿಸರ್ಗ ಸಂಧಿಯ ಸಾಮಾನ್ಯ ನಿಯಮ ಅಪ್ಲೈ ಆಗತ್ತೆ. ಮತ್ತೆ ಮುಂದೆ ನಿಯತಾತ್ಮ ಮಹಾವೀರ್ಯ, ಇದ್ರ ಮಧ್ಯ ಯಾವ ಸಂಧಿನೂ ಇಲ್ಲ. ಮಹಾವೀರ್ಯೋ ದ್ಯುತಿಮಾನ್, ಇದೆರಡರ ಮಧ್ಯ ವಿಸರ್ಗದ ಮುಂದೆ ಹಶ್ ಬಂದಿರೋದ್ರಿಂದ ಓಕಾರಾದೇಶ ಸಂಧಿ ಆಗತ್ತೆ. ದ್ಯುತಿಮಾನ್ ಧೃತಿಮಾನ್ ಮಧ್ಯೆ, ಧೃತಿಮಾನ್ ವಶಿ ಮಧ್ಯೆ ಯಾವುದೇ ಸಂಧಿ ಇರುವುದಿಲ್ಲ. ಇದಾನಿಂ ಪದಸ್ವರೂಪ. ಇಕ್ಷ್ವಾಕು ವಂಶ ಪ್ರಭವಃ ಅಕಾರಾಂತ ಪುಲ್ಲಿಂಗ ಪ್ರಥಮಾ ವಿಭಕ್ತಿ ಏಕವಚನ. ರಾಮಃ ಅಕಾರಾಂತ ಪುಲ್ಲಿಂಗ ಪ್ರಥಮಾ ವಿಭಕ್ತಿ ಏಕವಚನ. ನಾಮ ಇತಿ ಅವ್ಯಯ अस्ति. जनैः अकारांत पुल्लिंगः तृतीया विभक्ति बहुवचन. श्रुतः अकारांत पुल्लिंग प्रथमा विभक्ति एकवचन. श्रू श्रवणे इति धातोः कृत् प्रत्ययान्त कृदन्त शब्दः. नियतात्मा नकारांत पुल्लिंग प्रथमा विभक्ति एकवचन. महावीर्यः अकारांत पुल्लिंग प्रथमा विभक्ति एकवचन. द्युतिमान् तकारांत पुल्लिंग प्रथमा विभक्ति एकवचन. धृतिमान् तकारांत पुल्लिंग प्रथमा विभक्ति एकवचन. वशी नकारांत ಪುಲ್ಲಿಂಗ ಪ್ರಥಮಾ ವಿಭಕ್ತಿ ಏಕವಚನ. ಪದಸ್ವರೂಪದಲ್ಲಿ ನೋಡೋದಿದ್ರೆ ನಾನು ವೃತ್ತಿಗಳೆಲ್ಲ ಅವನ್ನ. ಇದಾನಿಂ ಸಮಾಸಃ. ಇಕ್ಷ್ವಾಕು ವಂಶ ಪ್ರಭವಃ, ಇದು ಅಕಾರಾಂತ ಪುಲ್ಲಿಂಗ ಪ್ರಥಮಾ ವಿಭಕ್ತಿ ಹೇಳಿದೆ. ಇಲ್ಲಿ 3 ಪದಗಳ ಕೂಡಿ ಸಮಸ್ತ ಪದ ಆಗ್ತದೆ. ಇಕ್ಷ್ವಾಕುವಿನ ವಂಶದಲ್ಲಿ ಹುಟ್ಟು ಉಳ್ಳವನು ಎಂಬ ಅರ್ಥದಲ್ಲಿ ಬರುತ್ತೆ. ಹಾಗಾಗಿ ಮೊದಲನೇ 2 ಪದದ ವಿಗ್ರಹ ವಾಕ್ಯವನ್ನು ಸಮಾಸವನ್ನು ನೋಡೋಣ. ಅದಕ್ಕೆ ಪದ ಪ್ರಾಧಾನ್ಯ ನೋಡ್ಬೇಕಾದ್ರೆ ಇಕ್ಷ್ವಾಕುವಿನ ವಂಶದಲ್ಲಿ ಇದೆರಡರ ಮಧ್ಯೆ ಪದ ಪ್ರಾಧಾನ್ಯ ನೋಡಿದ್ರೆ ಉತ್ತರ ಪದ ಪ್ರಾಧಾನ್ಯ ಬರುತ್ತೆ. ಯಾಕಂದ್ರೆ ಇಕ್ಷ್ವಾಕುವಿನ ವಂಶದಲ್ಲಿ ಹುಟ್ಟಿದವನು ಅಂತ ನೋಡಿದ್ರೆ ಇಕ್ಷ್ವಾಕುವಿನ ಹುಟ್ಟಿದವನು ಆಗಲ್ಲ, ವಂಶದಲ್ಲಿ ಹುಟ್ಟಿದವನು ಆಗಲ್ಲ. ಸೊ ಹಾಗಾಗಿ ಉತ್ತರ ಪದ ಪ್ರಧಾನ ಆದ್ರಿಂದ ತತ್ಪುರುಷ ಸಮಾಸ ಬರುತ್ತೆ. ಇಕ್ಷ್ವಾಕುವಿನ ವಂಶದಲ್ಲಿ ವಂಶದಲ್ಲಿ ಅಂತ ಬಂದಿರೋದ್ರಿಂದ ಇದು ಷಷ್ಠಿ ವಿಭಕ್ತಿ. ಇಕ್ಷ್ವಾಕೋಹ ವಂಶಃ ಇಕ್ಷ್ವಾಕು ವಂಶಃ ಅಂತ ವಿಗ್ರಹ ವಾಕ್ಯ ಬರುತ್ತೆ ಮೊದಲನೇ 2 ಪದಕ್ಕೆ. ಕೊನೆಯ 2 ಪದಕ್ಕೆ ನೋಡೋದಾದ್ರೆ ವಂಶದಲ್ಲಿ ಹುಟ್ಟು ಉಳ್ಳವನು ಅಂತ ಬರುತ್ತೆ. ಇದು ಪದ ಪ್ರಾಧಾನ್ಯ ನೋಡಿದ್ರೆ ಇದು ಅನ್ಯ ಪದ ಪ್ರಧಾನ ಆಗಿ ಬಹುರ್ವ್ರೀಹಿ ಸಮಾಸ ಆಗತ್ತೆ. ಆಮೇಲೆ ಇಕ್ಷ್ವಾಕು ವಂಶದಲ್ಲಿ ಆಗಿದ್ದ ಕಾರಣ ಇಕ್ಷ್ವಾಕು ವಂಶೇ ಪ್ರಭವಃ ಯಸ್ಯ ಸಹ ಅಂತ ವಿಗ್ರಹ ವಾಕ್ಯ ಬರುತ್ತೆ. ಈ ಇಕ್ಷ್ವಾಕು ವಂಶ ಪ್ರಭವದ್ದು ಪೂರ್ತಿ ವಿಗ್ರಹ ವಾಕ್ಯ ನೋಡೋ ಹೋಗಿದ್ರೆ
ಇಕ್ಷ್ವಾಕೋಹ ವಂಶಃ ಇಕ್ಷ್ವಾಕು ವಂಶಃ ಇಕ್ಷ್ವಾಕು ವಂಶೇ ಪ್ರಭವಃ ಯಸ್ಯ ಸಹ ಇಕ್ಷ್ವಾಕು ವಂಶ ಪ್ರಭವಃ ಅಂತ ಬರುತ್ತೆ. ಮುಂದಿನ ಸಮಸ್ತ ಪದ ಶ್ಲೋಕದಲ್ಲಿ ನಿಯತಾತ್ಮ, ಇದು ನಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ನಿಗ್ರಹಿತ ಮನಸ್ಸು ಉಳ್ಳವನು ಅಂತ ಅರ್ಥ ಬರುತ್ತೆ. ಇದಕ್ಕೆ ಪದ ಪ್ರಾಧಾನ್ಯ ನೋಡಿದ್ರೆ ಮತ್ತೆ ಇದು ಅನ್ಯ ಪದ ಪ್ರಧಾನ ಇರೋದ್ರಿಂದ ಬಹುವ್ರೀಹಿ ಸಮಾಸ ಆಗತ್ತೆ. ಆತ್ಮ ಅನ್ನೋದು ಪುಲ್ಲಿಂಗ ಆಗಿರೋದ್ರಿಂದ ಪೂರ್ವ ಪದ ಕೂಡ ನಿಯತಃ ಆತ್ಮ ಯಸ್ಯ ಸಹ ಅಂತ ಬರುತ್ತೆ. ಮುಂದಿನ ಸಮಸ್ತ ಪದ ಮಹಾವೀರ್ಯ, ಅಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಮಹಾಪರಾಕ್ರಮ ಉಳ್ಳವನು ಅನ್ನೋ ಅರ್ಥ ಕೊಡುತ್ತೆ ಇದು. ಇದ್ರದ್ದು ಪದ ಪ್ರಾಧಾನ್ಯ ಪರೀಕ್ಷೆ ಮಾಡಿ ನೋಡಿದ್ರೆ ಇದು ಅನ್ಯ ಪದ ಪ್ರಧಾನ ಆಗತ್ತೆ, ಹಾಗಾಗಿ ಬಹುವ್ರೀಹಿ ಆಗತ್ತೆ. ವೀರ್ಯಂ ಅನ್ನೋದು ನಪುಂಸಕಲಿಂಗ, ಉತ್ತರ ಪದ ವೀರ್ಯಂ ಆಗಿ ನಪುಂಸಕಲಿಂಗ ಆಗಿರೋದ್ರಿಂದ ಪೂರ್ವ ಪದ ಕೂಡ ನಪುಂಸಕಲಿಂಗ ಆಗತ್ತೆ. ಸೊ ಹಾಗಾಗಿ ಮಹತ್ ವೀರ್ಯಂ, ಆಮೇಲೆ ಮಹಾವೀರ್ಯ ಸಮಸ್ತ ಪದ ಪುಲ್ಲಿಂಗದಲ್ಲಿರೋದ್ರಿಂದ ಮಹತ್ ವೀರ್ಯಂ ಯಸ್ಯ ಸಹ ಅಂತಾಗಿ ಇದು ವಿಗ್ರಹ ವಾಕ್ಯ ಬರುತ್ತೆ. ಕೊನೆಯಲ್ಲಿ 3 ಪದಗಳು, 3 ಇದು ತದ್ದಿತ ವೃತ್ತಿಗಳಿದೆ, ಅದ್ರ ಪರಿಚಯ ಮಾಡ್ತೀನಿ. ದ್ಯುತಿಮಾನ್, ಇದು ತಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನದಲ್ಲಿದೆ. ಇದು ತದ್ದಿತಾಂತ ಮತ್ತು ಪ್ರತ್ಯಯ ಬರುತ್ತೆ. ಅತ್ಯಂತ ಕಾಂತಿಯುಳ್ಳವನು ಅನ್ನೋ ಅರ್ಥದಲ್ಲಿ ಬರುತ್ತೆ. ದ್ಯುತಿಹಿ ಅಸ್ಯ ಅಸ್ತಿ ಇತಿ ದ್ಯುತಿಮಾನ್ ಅಂತ ಬರುತ್ತೆ. ಹಾಗೆ ದ್ಯುತಿಮಾನ್ ಕೂಡ ಅತ್ಯಂತ ಧೈರ್ಯಶಾಲಿ ಆದವನು ಅನ್ನೋ ತದ್ದಿತಾಂತ ಪ್ರತ್ಯಯ ಮತ್ತು ಪ್ರತ್ಯಯ. ಧೃತಿಹಿ ಅಸ್ಯ ಅಸ್ತಿ ಇತಿ ಧೃತಿಮಾನ್ ಆಗಿ ಬರುತ್ತೆ. ಕೊನೆಯ ಪದ ವಶಿ, ಎಲ್ಲಾ ಇಂದ್ರಿಯಗಳನ್ನು ವಶದಲ್ಲಿ ಪಡೆದಿರುವನು ಅನ್ನೋ ಅರ್ಥ ಕೊಡುತ್ತೆ. ಇದು ನಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಇದು ವಶೇಹ ಅಸ್ಯ ಅಸ್ತಿ, ವಶೇ ಅಸ್ಯ ಅಸ್ತಿ ಇತಿ ವಶಿ ಅಂತ ಬರುತ್ತೆ. ಇದು ಇನಿ ಪ್ರತ್ಯಯ ಆಗಿ ಬರುತ್ತೆ. ಇದಾನಿಂ ತಾತ್ಪರ್ಯಂ. ಹಿಂದೆ ರಾಜೀವ್ ಅವರು ಹೇಳಿದ್ರು ಹಿಂದಿನ ಶ್ಲೋಕದಲ್ಲಿ, ನಾರದರು ವಾಲ್ಮೀಕಿಯನ್ನು ಕುರಿತು ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಯಾರು ಇಷ್ಟೊಂದು ಗುಣಗಳುಳ್ಳವನು, ಇಷ್ಟೊಂದು ಬಹಳವಾದ ಗುಣಗಳನ್ನು ಉಳ್ಳವನು, ದುರ್ಲಭವಾದ ಗುಣಗಳುಳ್ಳವನು ಯಾರು ಅಂತ ಕೇಳಿದಾಗ ಉತ್ತರ ಕೊಡ್ತಾ ಇದ್ದಾರೆ, ತುಂಬಾ ದುರ್ಲಭ, ಆದ್ರೂ ಒಬ್ಬ ನರನ್ನ ನಾನು ತಿಳಿದು ಹೇಳ್ತೀನಿ ಕೇಳು ಅಂತ ಹೇಳಿದ್ರು. ಈ ಶ್ಲೋಕದಲ್ಲಿ ಅದರ ಮುಂದಿನ ಇದನ್ನ ಹೇಳ್ತಾರೆ. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದಂತ ರಾಮನೆಂಬ ಹೆಸರಿಂದ ಜನರಿಂದ ಕೇಳಲ್ಪಡುತ್ತಿದ್ದಂತೆ ಇವನು ನಿಯತಾತ್ಮ, ನಿಗ್ರಹಿತ ಮನಸ್ಸು ಉಳ್ಳವನು, ಮಹಾಪರಾಕ್ರಮಶಾಲಿ ಆದ ಇವನು ಅತ್ಯಂತ ಕಾಂತಿ ಉಳ್ಳವನಾಗಿದ್ದಂತೆ ಅಂಡ್ ಅತ್ಯಂತ ಧೈರ್ಯಶಾಲಿ ಆದ ಇವನು ಎಲ್ಲಾ ಇಂದ್ರಿಯಗಳನ್ನು ವಶದಲ್ಲಿ ಪಡೆದಿದ್ದಾನೆ ಅಂತ ನಾರದರು ವಾಲ್ಮೀಕಿಗಳಿಗೆ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಶ್ಲೋಕ ಇದರ ತಾತ್ಪರ್ಯ. ಧೃತಿಮತ್ ಇದು ತಕಾರಾಂತ ಪುಲ್ಲಿಂಗ ಆಗತ್ತೆ. ಧೃತಿಮತ್ ಶಬ್ದ. ಧೃತಿಮಂತೌ ಧೃತಿಮಂತಃ, ಧೃತಿಮಂತಂ ಧೃತಿಮಂತೌ ಧೃತಿಮತಃ, ಧೃತಿಮತ ಧೃತಿಮತೆ ಧೃತಿಮತಃ ಧೃತಿಮತಃ ಧೃತಿಮತಿ, ಧೃತಿಮದ್ಭಿಃ ಧೃತಿಮತಾಂ ಧೃತಿಮತ್ಸು ಧೃತಿಮತೋಃ ಧೃತಿಮದ್ಭ್ಯಾಂ ಧೃತಿಮದ್ಭ್ಯಃ.